ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಅವಕಾಶಗಳು ಎಲ್ಲರಿಗೂ ಬರುತ್ತವೆ. ಆದರೆ ಆ ಅವಕಾಶಗಳನ್ನು ಬಳಸಿಕೊಳ್ಳುವುದಕ್ಕೆ ಬೇಕಾದುದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇರುವವನು ಗೆಲ್ಲುತ್ತಾನೆ, ಇಲ್ಲದವನು ಹೆಜ್ಜೆ ಹಾಕುವುದಕ್ಕೂ ಹೆದರುತ್ತಾನೆ. ಆತ್ಮವಿಶ್ವಾಸ ಎಂದರೆ ನಾವು ಪರ್ಫೆಕ್ಟ್ ಅಂತಲ್ಲ, ನಾವು ಪ್ರಯತ್ನಿಸಲು, ಕಲಿಯಲು, ಮುಂದೆ ಹೋಗಲು ತಯಾರಿದ್ದೇವೆ ಅನ್ನುವ ನಂಬಿಕೆ. ಇಂದು ನಾವು ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅನ್ನುವ 20 ಸರಳ ಟಿಪ್ಸ್ ನೋಡೋಣ. 1. ನಿಮ್ಮನ್ನು ನೀವೇ ಅಪ್ರಿಷಿಯೇಟ್ ಮಾಡಿಕೊಳ್ಳಿ. ಪ್ರತಿದಿನ ನೀವು ಮಾಡಿದ ಒಂದು ಸ್ಮಾಲ್ ಅಚೀವ್ಮೆಂಟ್ ಅನ್ನು ನೋಟ್ ಮಾಡಿಕೊಳ್ಳಿ. ಪುಸ್ತಕದಲ್ಲಿ ಬರೆಯಿರಿ. ಇದರಿಂದ ನಾನು ಏನನ್ನಾದರೂ ಮಾಡಬಲ್ಲೆನು ಅನ್ನುವ ಫೀಲಿಂಗ್ಸ್ ನಿಮಗೆ ಬರುತ್ತದೆ. 2. ಸಣ್ಣ ಸಣ್ಣ ಗುರಿ ಇಟ್ಟುಕೊಳ್ಳಿ. ಓದುವುದು, ಎಕ್ಸಸೈಸ್, ಕೆಲಸ ಹೀಗೆ ಚಿಕ್ಕ ಗುರಿ ಇಟ್ಟು ಅದನ್ನು ಕಂಪ್ಲೀಟ್ ಮಾಡಿದಾಗ ಮೈಂಡಿಗೆ ನಾವು ಮಾಡಬಹುದು ಅನ್ನುವ ಟ್ರಸ್ಟ್ ಬಿಲ್ಡ್ ಆಗುತ್ತದೆ. ಅದನ್ನು ಮಾಡಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. 3. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ. ನಕಾರಾತ್ಮಕ ವ್ಯಕ್ತಿಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡುತ್ತಾರೆ. ಪಾಸಿಟಿವ್ ಎನರ್ಜಿ ಇರುವವರ ಜೊತೆ ಇರುವುದು ಉತ್ತಮ. 4. ನಿಮ್ಮ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೇರ ಇರುವಂತೆ ನೋಡಿಕೊಳ್ಳಿ ಮತ್ತು ಬೆನ್ನು ಬಾಗಿಸದೆ ನೇರ ನಡೆಯಿರಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ. 5. ಎಲ್ಲರೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರುವುದು ಬೇಡ. ನೀವು ಯಾವುದು ಚೆನ್ನಾಗಿ ಮಾಡ್ತೀರೋ ಅದನ್ನು ಫೋಕಸ್ ಮಾಡಿ. 6. ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಪ್ರಾಕ್ಟೀಸ್ ಮಾಡಿ. ಇದರಿಂದ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ, ಭಯ ಕಡಿಮೆಯಾಗುತ್ತದೆ. 7. ಕಂಪ್ಯಾರಿಸನ್. ಹೊರಗಿನವರ ಪ್ರೋಗ್ರೆಸ್ ನೋಡಿ ನಿಮ್ಮನ್ನು ಕಡಿಮೆ ಅಂದ್ಕೊಂಡ್ರೆ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ನಿಮ್ಮ ಕಡೆ ಫೋಕಸ್ ಮಾಡಿ. 8. ನಿಮಗೆ ನೀವು ಪಾಸಿಟಿವ್ ವರ್ಡ್ಸ್ ಯೂಸ್ ಮಾಡಿ. ಐ ಕ್ಯಾನ್ ಡೂ ಇಟ್, ಐ ಆಮ್ ಇಂಪ್ರೂವಿಂಗ್ ಎಂದು ಹೇಳಿಕೊಳ್ಳಿ. ಮೈಂಡ್ ಅದನ್ನು ಸ್ಲೋಲಿ ಅಕ್ಸೆಪ್ಟ್ ಮಾಡುತ್ತದೆ. 9. ಕ್ಲೀನ್ ಆ್ಯಂಡ್ ನೀಟ್ ಲುಕ್. ನೀವು ನೀಟಾಗಿದ್ದರೆ ನಿಮ್ಮೊಳಗೆ ಗುಡ್ ಫೀಲಿಂಗ್ಸ್ ಬರುತ್ತದೆ. ಇದು ನಿನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 10. ಮಿಸ್ಟೇಕ್ ಆದರೂ ಪ್ಯಾನಿಕ್ ಆಗಬೇಡಿ. ತಪ್ಪುಗಳೇ ನಮ್ಮ ಟೀಚರ್. ಮುಂದೆ ಸರಿ ಮಾಡುತ್ತೇನೆ, ಸರಿಯಾಗುತ್ತದೆ ಅಂದುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. 11. ಹೊಸ ಸ್ಕಿಲ್. ಕೀಬೋರ್ಡ್ ಎಡಿಟಿಂಗ್, ಲ್ಯಾಂಗ್ವೇಜ್, ಕೋಡಿಂಗ್ ಹೀಗೆ ಒಂದೊಂದು ಸ್ಕಿಲ್ ಕಲಿತರೂ ನನ್ನ ವ್ಯಾಲ್ಯೂ ಹೆಚ್ಚಾಗಿದೆ ಅನ್ನೋ ಫೀಲಿಂಗ್ಸ್ ಬರುತ್ತದೆ. 12. ಸೋಷಿಯಲ್ ಮೀಡಿಯಾದಲ್ಲಿ ಅವಶ್ಯಕತೆ ಇಲ್ಲದ ವಿಷಯಗಳನ್ನು, ಬೇಡದ ವಿಷಯಗಳನ್ನು, ರೀಲ್ಸ್ಗಳನ್ನು ನೋಡಬೇಡಿ. ಇದರಿಂದ ಆತ್ಮವಿಶ್ವಾಸ ಕುಗ್ಗುತ್ತದೆ. 13. ಹೆಲ್ತಿ ರೂಟೀನ್ ಫಾಲೋ ಮಾಡಿ. ದಿನಾಲೂ ನೀವು ಎಕ್ಸಸೈಸ್, ಗುಡ್ ಸ್ಲೀಪು, ಮೈಂಡ್ ಫ್ರೆಶ್ ಟಾಸ್ಕ್, ವಾಕಿಂಗ್ ಇಂತಹ ಹೆಲ್ತಿಗೆ ಸಂಬಂಧಪಟ್ಟ ರೂಟೀನನ್ನು ಮಾಡುವುದರಿಂದ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚುತ್ತದೆ. 15. ಮಾತನಾಡುವಾಗ ಸ್ಪಷ್ಟವಾಗಿ ಮಾತನಾಡಿ. ಯಾರೊಂದಿಗಾದರೂ ಮಾತನಾಡುವಾಗ ಮೃದುವಾಗಿ, ಸ್ಪಷ್ಟವಾಗಿ ಮಾತನಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. 16. ಅತಿಯಾದ ಆಲೋಚನೆಯನ್ನು ಮಾಡುವುದನ್ನು ನಿಲ್ಲಿಸಿ. 17. ನಿಮ್ಮ ಸಕ್ಸಸ್ ಸೆಲೆಬ್ರೇಟ್ ಮಾಡಿ. ಚಿಕ್ಕದಾದ ಅಚೀವ್ಮೆಂಟ್ ಇದ್ದರೂ ಸೆಲೆಬ್ರೇಟ್ ಮಾಡಿ. 18. ಪುಸ್ತಕ ಓದುವ ಅಭ್ಯಾಸ ಮಾಡಿಕೊಳ್ಳಿ. ನಾವು ಪ್ರತಿ ತಿಂಗಳಿಗೆ ಒಂದು ಪುಸ್ತಕದಂತೆ ಪುಸ್ತಕ ಓದುವ ಅಭ್ಯಾಸ ಮಾಡಿಟ್ಟುಕೊಳ್ಳಬೇಕು. ಇದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. 19. ಚಾಲೆಂಜಸ್ ಎಸೆಪ್ಟ್. ಹೆಚ್ಚು ಕಷ್ಟವಾಗದ ಸ್ಮಾಲ್ ಚಾಲೆಂಜಸ್ ಟ್ರೈ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. 20. ನಿಮ್ಮ ಮೇಲೆ ನಂಬಿಕೆ ಇರಲಿ. ನಾಳೆ ನಾನು ಬೆಟರ್ ಆಗ್ತೀನಿ, ಸಾಧಿಸಿಯೇ ಸಾಧಿಸುತ್ತೇನೆ ಅನ್ನುವ ನಂಬಿಕೆ ಇಟ್ಟುಕೊಳ್ಳಿ. ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಮತ್ತು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.